ಮಜಾರಿ, ನಾಳೆಯಿಂದ ನೀನು ಆಫೀಸಿಗೆ ಬರ್ಬೇಕಂತೆ. ನೀನ್ ಇಲ್ದೆ ಆಫೀಸಲ್ಲಿ ಯಾವ ಕೆಲಸನೂ ನಡೀತಿಲ್ವಂತೆ. ಸೊ ನಾಳೆಯಿಂದ ನೀನು ಜೊತೆ ಆಫೀಸಿಗೆ ಬಂದ್ಬಿಡು, ಓಕೆನಾ? ಓ ಹೌದಾ? ಹಾಗಂತ ಹೇಳಿದ್ ಮಹಾಶಯ ಯಾರು ಅಂತ ಕೇಳ್ಬೋದಾ? ನೀನ ಕ್ರೈಮ್ ಪಾರ್ಟ್ನರ್ ವಿಕ್ರಾಂತ್. ನೋನೋ, ಈ ಟೈಮಲ್ಲಿ ನಾನು ಆಫೀಸ್ಗೆಲ್ಲ ಬರೋದಕ್ಕಾಗಲ್ಲ. ನನ್ನ ಅವಶ್ಯಕತೆ ಆಫೀಸ್ಗಿಂತ ಜಾಸ್ತಿ ಮನೇಲೇ ಇದೆ. ಸೊ ನಾನು ಬರಲ್ಲ. ನೀನು ಮನೇಲಿರೋ ಅವಶ್ಯಕತೆ ಜಾಸ್ತಿ ಇದೆಯಾ ಅಂತ ಕೆಲಸ ತಮಗೇನಿದೆ? ಏನ್ ಹಿಂಗಂದ್ಬಿಟ್ಟೆ? ಅಕ್ಕ ಪ್ರೆಗ್ನೆಂಟ್ ಅಂತ ಗೊತ್ತಿಲ್ವಾ? ನಾನು ನಿನ್ ತರ ಬೆಳಿಗ್ಗೆ ಆಫೀಸಿಗೆ ಬಂದ್ಬಿಟ್ರೆ ಅಕ್ಕನ ಯಾರು ನೋಡ್ಕೊಳ್ತಾರೆ? ನನ್ನ ಅವಳ ಮಧ್ಯೆ 1000 ಮನಸ್ತಾಪ ಇರ್ಬೋದು. ಹಾಗಂತ ಈ ಟೈಮಲ್ಲಿ ಅವಳನ್ನ ಬಿಟ್ಟು ನಾನು ಆಫೀಸಿಗೆ ಬರೋದಕ್ಕಾಗಲ್ಲ. ಮಜಾರಿ, ನೀನು ಆಫೀಸಿಗೆ ಬರ್ಲೇಬೇಕು ಅಂತ ಹೇಳ್ತಿರೋದು ವಿಕ್ರಾಂತ್. ನೀನ್ ಏನೇ ಹೇಳದಿದ್ರು ವಿಕ್ರಾಂತಿಗೆ. ಯಾರು ಹೇಳಿದ್ರು ಅಷ್ಟೇ, ನನ್ನಿಂದ ವೇದಾಂತ್ ವೆಂಚರ್ಸ್ಗೆ 100 ಕೋಟಿ ಅಲ್ಲ 1000 ಕೋಟಿ ಲಾಸ್ ಆದ್ರೂ ಐ ಡೋಂಟ್ ಕೇರ್. ಈ ಟೈಮಲ್ಲಿ ನಾನು ಆಫೀಸ್ ಎಂಪ್ಲಾಯಿ ಆಗಿರೋದಕ್ಕಿಂತ ನನ್ನ ಅಕ್ಕಂಗೆ ತಂಗಿಯಾಗಿ ಅವಳು ಆರೈಕೆ ಮಾಡೋದು ಮುಖ್ಯ. ಸೊ ನಾನ್ ಬರಲ್ಲ. ರೌಡಿನಾಥ್ನಿ, ಅದು ಹಾಗಲ್ಲ. ನಾನು ಹೇಳೋದು ಸ್ವಲ್ಪ ಕೇಳು. ಬಾವಾ, ನಿಮ್ಗೆ ಆಫೀಸಲ್ಲಿ ತುಂಬಾ ಪ್ರೆಷರ್ ಇದ್ರೆ ಬೇಕಿದ್ರೆ ಎಕ್ಸ್ಟ್ರಾ ಸ್ಟಾಫ್ ನ ಅಪಾಯಿಂಟ್ ಮಾಡ್ಕೊಳ್ಳಿ. ಆದ್ರೆ ನಮ್ಮ ಅಕ್ಕಂಗೆ ನಂತರ ಸೇವೆ ಮಾಡೋ ಇನ್ನೊಂದು ಮಾಸ್ಟರ್ ಪೀಸ್ ಸಿಗೋದಕ್ಕಂತೂ ಚಾನ್ಸೇ ಇಲ್ಲ. ಸೊ ನೋ. ನಿನ್ನ ಆರ್ತಿ ಅಕ್ಕನೇ ನಾಳೆಯಿಂದ ನಿನ್ನ ಆಫೀಸ್ಗೆ ಹೋಗು ಅಂದ್ರೆ ಅಕ್ಕ, ನಿನ್ನೆ ಆಗಿರೋ ಇನ್ಸಿಡೆಂಟ್ ಇಂದ ಬೇಜಾರ್ ಮಾಡ್ಕೊಂಡು ನಾನು ಆಫೀಸ್ಗೆ ಹೋಗು ಅಂತಿದ್ಯಾ? ಹಾಗಲ್ಲ ಅಮ್ಮು. ವಿಕ್ಕಿ ಅವ್ರು ಕೂಡ ಇವಾಗ ಆಫೀಸ್ಗೆ ಹೋಗ್ತಿಲ್ಲ, ನೀನು ಆಫೀಸ್ಗೆ ಹೋಗ್ತಿಲ್ಲ, ರಾಜಣ್ಣ ಕೂಡ ಆಫೀಸ್ಗೆ ಹೋಗೋ ಪರಿಸ್ಥಿತಿನಲ್ಲಿ ಇಲ್ಲ. ಯಾರು ಆಫೀಸ್ಗೆ ಹೋಗ್ದೆ ಎಲ್ರು ಮನೇಲೇ ಇದ್ರೆ ಭಾವನ ಕಷ್ಟ ಆಗಲ್ವಾ ಹೇಳು? ಒಬ್ರೆ ಎಷ್ಟು ಅಂತ ನಿಭಾಯಿಸ್ತಾರೆ ಹೇಳು? ಅದಕ್ಕೆ ನನ್ ಜೊತೆ ವಿಕ್ಕಿ ಅವ್ರ ಒಬ್ರು ಇದ್ರೆ ಸಾಕು. ನಾಳೆಯಿಂದ ನೀನು ಆರಾಮಾಗಿ ಆಫೀಸ್ಗೆ ಹೋಗು. ನಮ್ಗೆ ಮನೆ ಜೊತೆಗೆ ಆಫೀಸು ಮುಖ್ಯ ಅಲ್ವಾ? ನೋಡಿ ಅಮೂಲ್ಯ, ನಿಮ್ ತರ ಆರ್ತಿನ ಚೆನ್ನಾಗಿ ನೋಡ್ಕೊಳಕ್ಕೆ ಯಾರಿಂದಾನೂ ಸಾಧ್ಯ ಇಲ್ಲ. ಆದ್ರೆ ನಿಮ್ ತರ ಚೆನ್ನಾಗಿ ನೋಡ್ಕೊಳಕ್ಕೆ ನಾನ್ ಪ್ರಯತ್ನ ಪಡ್ತೀನಿ. ನೀವ್ ಯಾವ ಚಿಂತೆನೂ ಇಲ್ದೆ ಆರಾಮಾಗಿ ಆಫೀಸ್ಗೆ ಹೋಗಿ ಬನ್ನಿ. ಎಸ್ ರೌಡಿನಾಥ್ನಿ, ನಮ್ಮ ಒಪಿನಿಯನ್ ಕೂಡ ಇದೇನೆ ಅಲ್ವಾ ಅಗ್ರಜ? ಡೆಫಿನೆಟ್ಲಿ ವಿಕ್ರಾಂತ್. ಅಮೂಲ್ಯ ಆಫೀಸಿಗೆ ಬಂದ್ರೆ ನನಗೂ ತುಂಬಾನೇ ಖುಷಿ. ಸರಿ, ನೀವೆಲ್ಲರೂ ಇಷ್ಟೊಂದು ಕೇಳ್ಕೊಳ್ತಿದ್ದೀರಾ ಅಂದ್ಮೇಲೆ ಬರಲ್ಲ ಅನ್ನೋದಕ್ಕಾಗಲ್ಲ. ನಾಳೆಯಿಂದ ಆಫೀಸಿಗೆ ಬರ್ತೀನಿ. ಆದ್ರೆ ಒಂದು ಕಂಡೀಷನ್. ಕಂಡೀಷನ್ ಏನದು? ನಾನು ಅಕ್ಕನ ಜೊತೆ ಇರ್ಬೇಕು ಅನ್ನೋ ಅನಿವಾರ್ಯತೆ ಬಂದಾಗ ನಾನು ಅಕ್ಕನ ಜೊತೆಗೆ ಇರ್ತೀನಿ. ಅವಾಗ ನನ್ನನ್ನು ಯಾರು ಆಫೀಸಿಗೆ ಬರ್ಬೇಕು ಅಂತ ಫೋರ್ಸ್ ಮಾಡಂಗಿಲ್ಲ. ಇಷ್ಟೇನಾ? ಡನ್ ರೌಡಿನಾಥ್ನಿ, ಆಗ್ಬೋದು. ಅಮ್ಮ, ಏನಾಯ್ತಮ್ಮ? ಕಿರ್ಚ್ಕೊಂಡ್ಯಾ? ಅದು ಏನೋ ಒಂದು ಕೆಟ್ಟ ಕನ್ಸ್ಬಿಟ್ಟು. ಕೆಟ್ಟ ಕನ್ಸ? ಅಷ್ಟಕ್ಕಿಷ್ಟೊಂದು ಎದ್ರಕೊಂಡಿದ್ಯಾ? ಅದ್ ಹಾಗಲ್ಲ ಅದಿತಿ. ನಮ್ಮ ಆರ್ತಿ ಮಗುಗೆ ಯಾರು ತೊಂದರೆ ಮಾಡ್ತಿದ್ದಾರೆ. ನಮ್ಮ ಆರ್ತಿ ಅಪಾಯದಲ್ಲಿ ಇದ್ದಾಳೆ ಅನ್ನೋ ತರ ಕನ್ಸ್ಬಿತ್ತು ಕಣೆ. ಅಯ್ಯೋ, ಆರ್ತಿ ಅಕ್ಕನ? ಅಮ್ಮ, ನಮ್ಮ ಆರ್ತಿ ಅಕ್ಕ ಎಲ್ಲಿ ಇರೋದು ಹೇಳು? ವೇದಾಂತ್ ವಸಿಷ್ಠನ್ ಮನೇಲಿ. ಅಲ್ಲಿ ಅವಳನ್ನ ಯಾರು ಏನು ಮಾಡಕ್ಕಾಗಲ್ಲ, ಮುಟ್ಟೋಕಲ್ಲ, ಮಾತಾಡ್ಸೋಕೂ ಆಗಲ್ಲ. ಅದು ಅಲ್ದೆ ಅವಳ ಜೊತೆಗೆ ವಿಕ್ಕಿ ಬಾವ, ವೇದಾಂತ್ ಬಾವ, ಅಮ್ಮು ಅಕ್ಕ ಎಲ್ಲರೂ ಇದ್ದಾರೆ.
ಎಲ್ರು ಇರುವಾಗ ಅವಳನ್ನ ಯಾರು ಏನ್ ಮಾಡಕ್ಕಾಗತ್ತಮ್ಮ? ನೀನ್ ಇಲ್ದಿರೋದ್ನೆಲ್ಲ ಯೋಚನೆ ಮಾಡ್ಬೇಡ, ಆರಾಮಾಗಿ ಮಲ್ಕೋ. ಅವರೆಲ್ಲರೂ ಅಲ್ಲಿ ಇರೋದು ನಿಜಾನೇ ಕಣೆ, ಆದ್ರೆ ಆ ಕೆಟ್ಟ ಕನ್ಸು ಬಿದ್ದಿದ್ದು ನಿಜಾನೇ. ಆ ಕನ್ಸು ಎಲ್ಲಿ ನಿಜ ಆಗ್ಬಿಡುತ್ತೋ ಅನ್ನೋ ಭಯ ಕಣೆ. ಆರ್ತಿ, ಈ ಮನೆಯಲ್ಲಿ ಯಾರೇ ಪ್ರೆಗ್ನೆಂಟ್ ಆದರೂ ನನ್ನಿಂದ ಸಹಿಸ್ಕೊಳಕ್ಕಾಗಲ್ಲ. ಅದು ಈ ಮನೆ ಮಗಳೇ ಆಗಿರ್ಬೋದು, ಇಲ್ಲ ಸೊಸೆನೇ ಆಗಿರ್ಬೋದು. ನನಗದು ಇಷ್ಟ ಇಲ್ಲ. ಯಾಕಂದ್ರೆ ಈ ಮನೆಯಲ್ಲಿ ಬುದ್ಧಿವಂತ ಅನ್ನಿಸ್ಕೊಂಡಿರೋ ಆ ಹುಚ್ಚ ವೇದಾಂತ್ ಇಡೀ ಆಸ್ತಿನೆಲ್ಲ ನಿನ್ನ ಮಗು ಹೆಸರಿಗೆ ಬರ್ಬಿಡ್ತಾನೆ ಅಂತ. ಆದ್ಯನ್ ವಿಷಯದಲ್ಲೂ ಹೀಗೆ ಆಗಿದ್ದಲ್ವಾ? ನಿನಗೂ ಅದೇ ಗತಿ ಆಗೋದು. ಆದ್ರೆ ಈಗಲ್ಲ, ನಿಧಾನಕ್ಕೆ. ಅಲ್ಲಿವರೆಗೂ ಪ್ರೆಗ್ನೆನ್ಸಿನ ಎಂಜಾಯ್ ಮಾಡು. ಅದಿತಿ, ಒಂದ್ ಕೆಲಸ ಮಾಡ್ತೀಯಾ? ಆರ್ತಿಗೊಂದು ಫೋನ್ ಮಾಡ. ಏನಮ್ಮ ಇಷ್ಟೊತ್ತಲ್ಲಿ ಕಾಲ್ ಮಾಡದಾ? ಹೌದು ಕಣೆ, ಯಾಕೋ ನನ್ ಮನ್ಸು ಕೇಳ್ತಾ ಇಲ್ಲ. ಈಗಲೇ ಆರ್ತಿ ಹತ್ರ ಮಾತಾಡ್ಬೇಕು ಅಂತ ಅನಿಸ್ತಿದೆ. ನೋಡು, ತಕ್ಷಣ ಅವ್ರಿಗೊಂದು ಫೋನ್ ಮಾಡ್ಕೊಡು. ಅಯ್ಯೋ ಏನಮ್ಮ ನೀನು, ಆಫ್ಟರ್ ನನ್ ಕನ್ಸಿಗೆ ಎದ್ರುಕೊಂಡು ಇಷ್ಟೊತ್ತಲ್ಲಿ ಕಾಲ್ ಮಾಡ್ಕೊಡು ಅಂತ ಕೇಳ್ತಿದ್ಯಲ್ಲ. ಇಷ್ಟೊತ್ತಲ್ಲಿ ಅಕ್ಕಂಗ್ ಕಾಲ್ ಮಾಡಿದ್ರೆ ಅವಳು ಏನ್ ಅನ್ಕೊಳ್ಳಲ್ಲ ಹೇಳು? ಅವಳೀಗ ಪ್ರೆಗ್ನೆಂಟು. ಈ ಟೈಮಲ್ಲಿ ಅವಳಿಗೆ ಕಾಲ್ ಮಾಡಿ ಕನ್ಸ್ಬಿಟ್ಟು ಕನ್ಸಲ್ಲಿ ನಿನ್ ಮಗುಗ್ ಯಾರೋ ಏನೋ ಅಪಾಯ ಮಾಡಿದಾರೆ ಅಂತ ಹೇಳಿದ್ರೆ ಅವಳ ಮನ್ಸಿಗೆ ಯಾವ ತರ ಪರಿಣಾಮ ಬೀಳುತ್ತೆ ಅಂತ ನೀನ್ ಯೋಚನೆ ಮಾಡಿದ್ಯಾ? ಹೌದಮ್ಮ, ಅಕ್ಕ ಹುಷಾರಾಗೆ ಇರ್ತಾಳೆ. ನೀನ್ ಇಷ್ಟೊತ್ತಲ್ಲಿ ಅವಳು ಕಾಲ್ ಮಾಡಿ ಅವಳ ತಲೆಗೆ ಹುಳ ಬಿಡ್ಬೇಡ. ಬೇಕಿದ್ರೆ ಬೆಳಗ್ಗೆ ನಾನೇ ಕಾಲ್ ಮಾಡ್ಕೊಡ್ತೀನಿ. ಅಂಜು ಹೇಳ್ತಿರೋದು ಕರೆಕ್ಟ್ ಅಮ್ಮ. ನೀನ್ ಅವಳ ಜೊತೆಗೆ ನಾಳೆನೆ ಮಾತಾಡು ಅಂತ. ಈಗ ಆರಾಮಾಗಿ ಮಲ್ಕೋ, ಅವಳು ಆರಾಮಾಗಿರ್ತಾಳೆ. ಬಜಾರಿ, ನಿಂಗೇನೋ ತಲೆ ಕೆಟ್ಟಿದ್ಯಾ? ಇಷ್ಟೊಂದು ಜೋರಾಗ ಪಂಚ್ ಮಾಡೋದು? ನೀನಾ? ಸಾರಿ 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 ಸಾರಿ, ಗೊತ್ತಾಗ್ಲಿಲ್ಲ. ಹೊಡಿಯೋ ದೊಡ್ಡದು ಸಾರಿ ಅಂತ ಬರೀ ಕೇಳ್ತೀಯಾ? ಅಲ್ಲಯ್ಯ, ರಾತ್ರಿ ಹೊತ್ತಿ ತರ ಹಿಂದೆಯಿಂದ ಬಂದ್ ಇಟ್ಕೊಂಡ್ರೆ ಭಯ ಆಗಲ್ವಾ? ಕಾಮನ್ ಸೆನ್ಸ್ ಬಗ್ಗೆ 3 ಹೊತ್ತು ಮಾತಾಡೋ ನಿಂಗೆ ಬೇಸಿಕ್ ಸೆನ್ಸೇ ಇಲ್ವಲ್ಲಯ್ಯ? ಇದು ಬೇರೆನಾ? ಯೋ, ನಮ್ಮನೆ ಟೆರೆಸ್ ಮೇಲೆ ನಾನ್ ನಿಂತ್ರೆ ಯಾವ ಸೆನ್ಸಿಗೂ ಪ್ರಾಬ್ಲಮ್ ಇಲ್ಲ, ಯಾವ ಸೈನ್ಸಿಗೂ ಪ್ರಾಬ್ಲಮ್ ಇಲ್ಲ. ನೋಡಕ್ ಒಳ್ಳೆ ಕಡಿ ತರ ಇದೆಯಾ? ನಂಗೆ ಪಂಚ್ ಮಾಡ್ತಿದ್ದೀರೋ ನೀವು? ಏನಯ್ಯ ಮಾಡ್ತೀಯ? ಏನ್ ತಮಾಷೆನಾ? ಅದಕ್ಕೆ ನಾವು ಕ್ಲಾಸಿಗೂ ಸೈ ಮಾಸಿಗೂ ಸೈ ಫುಲ್ ಪ್ಯಾಕೇಜ್ ಅಮ್ಮ. ನೀನ್ ಹೀಗೆ ಮಾತಾಡ್ತಿದ್ದಾಗೆಲ್ಲ ನನಗೆ ನನ್ನ ಹುಡುಗಿ ನೆನಪಾಗ್ತದೆ. ಹುಡ್ಗಿನ? ಯಾವಳೋಳು? ಹ, ಎಲ್ಲಿದ್ದಾಳೆ? ಹ, ನೀನೇ ಕಾಟ ಕೊಡ್ಕೊಳ್ತಿದ್ಯಾ? ಲೂಸು, ನನ್ನ ಹುಡುಗಿ ನೀನೇ ತಾನೆ? ಮದ್ವೆ ಆಗೋಕ್ಕೂ ಮುಂಚೆ ನಾನು ಪ್ರೀತಿಸ್ತಿದ್ನಲ್ಲ, ಆ ಹುಡುಗಿ ನೆನಪಾತು ಅಂತ ಹೇಳ್ದೆ.
ನಂಗೆ ನಿದ್ದೆ ಬರ್ತಿರ್ಲಿಲ್ಲ, ಅದಕ್ಕೆ ಇಲ್ಲಿ ಬಂದೆ. ಐಮ್ ಸಾರಿ ಬಜಾರಿ. ನೀನ್ ಮಲ್ಕೊಳಕ್ ಬಂದಾಗ ನಾನು ಇನ್ನೂ ಆಫೀಸ್ ಕೆಲಸ ಮಾಡ್ತಿದ್ದೆ, ಅದಕ್ಕೆ ನಂಗೆ ನಿದ್ದೆ ಬಂದಿಲ್ಲ ಅಲ್ವಾ? ಏಥೋ, ನಿಂಗೆ ಯಾವಾಗ್ಲೂ ಅದೇ ಧ್ಯಾನ. ನಾನು ಹೇಳಿದ ಅದಕ್ಕಲ್ಲ. ಮತ್ತೆ ಅದು ನನ್ನ ಅಕ್ಕಂಗೆ ಕಾರ್ ಟಚ್ ಆಗೋದ್ರಲ್ಲಿತ್ತು. ಟಚ್ ಆಗಿದ್ರೆ ಎಂತ ಅನಾಹುತ ಆಗೋಗಿರತ್ತಲ್ವಾ ಅಂತ ಯೋಚನೆ ಆಯ್ತು, ಭಯ ಆಯ್ತು. ಅದೇ ಯೋಚನೆ ನಿದ್ದೆ ಬರ್ಲಿಲ್ಲ. ಹಾ, ನಾನೊಂದು ಡಿಸಿಷನ್ಗೆ ಬಂದಿದ್ದೀನಿ. ಏನು? ಇನ್ಮೇಲೆ ಕಾರ್ ಓಡಿಸ್ಬಾರ್ದು ಅನ್ಕೊಂಡಿದ್ದೀನಿ. ಲೈಫಲ್ಲಿ ಯಾವತ್ತೂ ಕಾರ್ ಸವಾಸನೆ ಬೇಡ. ಆ ಕಾರಿಗೂ ನನಗೂ ಹಾಗೆ ಬರಲ್ಲ. ಆಸ್ ಯು ವಿಶ್. ಇನ್ ಮುಂದೆ ನೀನ್ ಶಾಪಿಂಗ್ ಹೋಗ್ಬೇಕಾದ್ರೆ ನಾನೇ ನಿನ್ ಜೊತೆ ಬರ್ತೀನಿ, ಆದ್ರೆ ಆಗ್ಲೂ ನೀನೇ ಕಾರ್ ಓಡಿಸ್ಬೇಕು, ಓಕೆನಾ? ಏಯ್, ನಿಂಗೇನಾದ್ರು ತಲೆಗೆಲೆ ಕೆಟ್ಟಿದ್ಯಾ? ನನ್ನ ಲೈಫಲ್ಲಿ ಕಾರ್ ಓಡಿಸ್ಬಾರ್ದು ಅನ್ಕೊಂಡ್ರೆ ನೀನ್ ನನ್ಗೆ ಕಾರ್ ಓಡಿಸ್ಬೇಕು ಅಂತಿದ್ಯಲ್ಲ. ಯಾಕೆ ನೀನ್ ನನ್ ಮೇಲೆ ಕೇರ್ ಇಲ್ವಾ? ಹಾಗೆಲ್ಲ ಬಜಾರಿ, ಸದ್ಯಕ್ಕೆ ನೀನು ತುಂಬಾ ಹೆದರ್ಕೊಂಡಿದ್ಯಾ, ಅದಕ್ಕೆ ಹೀಗೆ ಮಾತಾಡ್ತಿದ್ಯಾ. ಕಾರ್ ಕಲಿಯುವಾಗ ಯೂಶಲಿ ಹೆದರ್ಕೊಳ್ಳೋದು ಸಹಜನೇ, ಆದ್ರೆ ಅರ್ಧಕ್ಕೆ ಯಾವತ್ತೂ ಕೈ ಬಿಡಬಾರ್ದು. ಏನೇ ಆಗ್ಲಿ ನಾನು ಡ್ರೈವಿಂಗ್ ಕಲ್ತೆ ಕಲಿತೀನಿ ಅಂತ ಹುಚ್ಚ ಧೈರ್ಯ ಮಾಡ್ಬೇಕು, ಆಗ್ಲಿ ಕಾರ್ ಓಡಿಸೋದಕ್ಕಾಗುತ್ತೆ. ಈಗ ಇದ್ರ ಬಗ್ಗೆ ಮಾತಾಡ್ಕೊಂಡು ನಾವು ನಿದ್ದೆಗಿಡೋ ಬೇಡ, ಈಗ ಹೋಗಿ ಮಲ್ಕೊಳ್ಳೋಣ ಬಾ. ಇದೇನಿದು, ಪರಿ ಫೋನ್ ಮಾಡ್ತಾ ಇದ್ದಾಳೆ, ಅದು ಇಷ್ಟೊತ್ತಲ್ಲಿ? ಸಾಮಾನ್ಯವಾಗಿ ಅವಳು ಇಷ್ಟೊತ್ತಲ್ಲಿ ಫೋನ್ ಮಾಡಲ್ವಲ್ಲ. ಏನ್ ಪರಿ ಇಷ್ಟೊತ್ತಲ್ಲಿ ಫೋನ್ ಮಾಡಿದ್ಯಾ? ಮನೇಲಿ ಏನು ತೊಂದರೆ ಇಲ್ಲ ತಾನೇ? ರೀ, ನಮ್ಗೇನು ತೊಂದರೆ ಇಲ್ಲ, ನಾವು ಆರಾಮಾಗಿದ್ದೀವಿ. ನನಗೆ ಆ ಮನೆದ ಚಿಂತೆ ಆಗಿರೋದ್ರಿ. ಅಲ್ಲಿ ಏನೂ ಸರಿ ಇಲ್ಲ ಅನ್ಸ್ತಿದೆ. ಯಾವ ಮನೆ ಬಗ್ಗೆ ಪರಿ? ಅಯ್ಯೋ, ನಮ್ಮ ಆರ್ತಿ ಅಮ್ಮ ಮನೆ ರೀ. ಈ ಮನೆ ಬಗ್ಗೆನಾ ಪರಿ? ಇಲ್ಲೇನೂ ಆಗಿಲ್ವಲ್ಲ, ಎಲ್ಲ ಚೆನ್ನಾಗೇ ಇದೆಯಲ್ಲ. ಹೌದು, ನೀನ್ ಯಾಕೆ ಇಷ್ಟೊಂದು ಗಾಬರಿ ಆಗಿದ್ಯಾ? ನಿನಗಿಲ್ಲೇನೋ ಆಗಿದೆ ಅಂತ ಅನುಮಾನ ಯಾಕೆ ಬಂತು? ರೀ, ನಾನು ಅದನ್ನೆಲ್ಲ ಆಮೇಲೆ ಹೇಳ್ತೇನೆ. ಮೊದಲು ನೀವು ಆರ್ತಿ ರೂಮ್ಗೆ ಹೋಗಿ ಅವಳು ಆರಾಮಾಗಿದ್ದಲ್ಲ ನೋಡ್ಕೊಂಡು ಬನ್ನಿ. ಈಗಲೇ ಹೋಗಿ ತಡ ಮಾಡ್ಬಿಡಿಪ್ಪ ನೀವು. ಏನ್ ಪರಿ ನೀನು ಹುಡುಗಾಟ ಆಡ್ತಾ ಇಲ್ಲ ತಾನೆ? ಇಷ್ಟೊತ್ತಲ್ಲಿ ಈ ಮನೆ ಒಳಗಡೆ ಹೋಗೋದಾ? ಸಾಧ್ಯನೇ ಇಲ್ಲ ಪರಿ. ನಾನು ಯಾವಾಗ್ಲೂ ಹೊರಗಡೆನೆ ಇರಬೇಕು, ಒಳಗಡೆ ಹೋಗೋ ಮಾತೇ ಇಲ್ಲ. ರೀ, ಅವೆಲ್ಲ ನನಗೆ ಗೊತ್ತಿದೆ ರೀ. ದಯವಿಟ್ಟು ಒಂದು ಸಲ ನನಗೋಸ್ಕರ ಒಳಗೆ ಹೋಗಿ ಆರ್ತಿ ಹೇಗಿದ್ದಾಳೆ ಅಂತ ನೋಡ್ಕೊಂಡ್ ಬನ್ನಿ. ನಿಮ್ಗೆ ದಮಯ ಅಂತೀನಿ, ದಯವಿಟ್ಟು ಇಲ್ಲ ಅಂತ ಮಾತ್ರ ಹೇಳ್ಬೇಡಿ. ಅಲ್ಲ ಪರಿ, ನಾನು ಹಗ್ಲೊತ್ತಲ್ಲೇ ಈ ಮನೆ ಒಳಗಡೆ ಕಾಲಿಡೋಕ್ಕಾಗಲ್ಲ. ಅಂಥದ್ರಲ್ಲಿ ಇಷ್ಟೊತ್ತಲ್ಲಿ ಈ ಮನೆ ಒಳಗಡೆ ಕಾಲಿಡೋದಾ? ಸಾಧ್ಯನೇ ಇಲ್ಲ ಪರಿ. ಆಮೇಲೆ ನಾನೇ ಅವ್ರ ಸೆಕ್ಯೂರಿಟಿ ಅಂತ ಅನುಮಾನ ಬಂದ್ರೆ ಅವ್ರಿಗೆ? ನೋಡಿ, ನೀವೇನ್ ಮಾಡ್ತಿರೋ, ಹೇಗೆ ಹೋಗ್ತಿರೋ ನನಗೆ ಗೊತ್ತಿಲ್ಲ. ನೀವು ಒಂದ್ಸಲ ಹೋಗಿ ಆರ್ತಿನ ನೋಡ್ಕೊಂಡು ಬರ್ಲೇಬೇಕಷ್ಟೇ. ಆಯ್ತು ಪರಿ, ನೀನು ಇಷ್ಟೊಂದು ಒತ್ತಾಯ ಮಾಡ್ತಾ ಇದೀಯಾ ಅಂದ್ರೆ ನಾನು ಒಳಗೆ ಹೋಗಿ ಒಂದ್ಸಲ ನೋಡ್ಕೊಂಡು ಬರ್ತೀನಿ. ನೋಡ್ಕೊಂಡು ಬಂದು ನಿನಗೆ ಫೋನ್ ಮಾಡ್ತೀನಿ. ಫೋನ್ ಇಡು. ಬರೀ ನನ್ನ ಉಭಯ ಸಂಕಟಕ್ಕೆ ಸಿಕ್ಕಾಕ್ಸ್ಬಿಟ್ಲಲ್ಲ. ಎಲ್ಲೋ ಯಾವುದೋ ಕೆಟ್ಟ ಕನಸು ಬಿದ್ದಿರ್ಬೇಕು, ಅದಕ್ಕೆ ಒಳಗಡೆ ಹೋಗಿ ನೋಡ್ಕೊಂಡು ಬಾ ಅಂತ ಒತ್ತಾಯ ಮಾಡ್ತಾ ಇದ್ದಾಳೆ. ಈಗ ಒಳಗಡೆ ಹೋಗಿ ನೋಡ್ಕೊಂಡು ಬರಲೇಬೇಕು, ಅನಿವಾರ್ಯ. ಏನ್ ಮಾಡೋದು? ದೇವ್ರೆ, ನೀನೇ ನನ್ನನ್ನು ಕಾಪಾಡ್ಬೇಕಪ್ಪ. ಈಗ ಮೇನ್ ಡೋರ್ನಿಂದ ಅಂತೂ ಒಳಗಡೆ ಹೋಗೋಕ್ಕಾಗಲ್ಲ. ರೂಮ್ ಎಲ್ಲಿದೆ ಅದು ನನಗೆ ಗೊತ್ತಿಲ್ಲ. ಆರ್ತಿ ವಿಕ್ಕಿ ರೂಮು ಈ ಕಡೆನೋ ಈ ಕಡೆನೋ? ರೂಮ್ ಇರೋದು ಈ ಕಡೆನೆ. ವೇದ, ಏನ್ ಮಾಡ್ತಿದ್ಯಾ? ನಿದ್ದೆ ಬರ್ಲಿಲ್ವಾ? ಅಮ್ಮ ನಿದ್ದೆ ಬರ್ತಿಲ್ಲ, ಈಗ ಬರ್ತಾ ಇದಮ್ಮ, ಮಲ್ಕೋತೀನಿ. ಏನೇನು ನನ್ನನ್ನೇನಾದ್ರೂ ಕೇಳ್ತಾನೆ ಅಂತ ಅನ್ಕೊಂಡೆ. ಸದ್ಯ ಏನು ಕೇಳೇ ಇಲ್ವಲ್ಲ.
ನಿನ್ನ ಮಗಳು ಆರಾಮಾಗಿ ನಿದ್ದೆ ಮಾಡ್ತಾ ಇದ್ದಾಳೆ. ನೀನು ಗಾಬರಿ ಆಗೋದ್ ಬಿಟ್ಟು ನೆಮ್ಮದಿಯಾಗಿ ನಿದ್ದೆ ಮಾಡು. ನಾನು ಬೆಳಿಗ್ಗೆ ಬೇಗ ಬಂದು ನಿನ್ನನ್ನು ಭೇಟಿ ಆಗ್ತೀನಿ. ಏನಮ್ಮ ನೀನು ಇದೇ ಕೆಲಸ ಮಾಡ್ತಿರ್ತಿ ಅಂತ ನಂಗೆ ಚೆನ್ನಾಗಿ ಗೊತ್ತಿತ್ತು. ಆರ್ತಿ ಅಕ್ಕಂಗ್ ಕಾಲ್ ಮಾಡಿದ್ಯಾ? ಇಲ್ಲ ಕಣೆ, ನಾನು ನಿಮ್ಮ ಅಪ್ಪನ ಜೊತೆ ಮಾತಾಡ್ತಿದ್ದೆ. ಅದಿತಿ, ನೀವೆಲ್ಲ ರಾತ್ರಿ ಮಲ್ಗೋವಾಗ ಇಂಗ್ಲಿಷ್ನಲ್ಲಿ ಅದೇನೋ ಹೇಳ್ಕೊತಿರಲ್ಲೇ, ಗುಡ್ ನೈಟು. ಅದನ್ನ ಟೈಪ್ ಮಾಡೆ. ಇಷ್ಟೋ ತನಕ ಭಯ ನಿದ್ದೆ ಬರ್ತಿಲ್ಲ ಅಂತಿದ್ದೆ, ಈಗ ಗುಡ್ ನೈಟ್. ತಗೋ ಮಲ್ಕೋ ಬಾ ನೀನು. ಮಲ್ಕೋ ಹೋಗಿ ಬರ್ತೀನಿ. ಪರಿ ಲವ್ಸ್ ಮಂಜು ಎಟ್ ಮಿಡ್ ನೈಟ್. ಅವಳೇನು ಬೈಕೊಂಡು ಹೋದ್ಲಾ? ಲವ್ ಅಂದ್ಲು, ನಮ್ಗೇನು ಅರ್ಥ ಆಗ್ಲಿಲ್ಲಪ್ಪ. ಗುಡ್ ನೈಟ್ ಅಂತ ಈ ಪರಿ ಯಾವಾಗ್ಲೂ ಹೀಗೆ ತಾನ್ ಗಾಬರಿ ಆಗೋದಲ್ದೆ ತನ್ನ ಸುತ್ತಮುತ್ತ ಇರೋರ್ನು ಗಾಬರಿ ಮಾಡ್ಬಿಡ್ತಾಳೆ. ಒಳ್ಳೆ ತಮಾಷೆ ಆಯ್ತು. ಹಾ, ವಾಚ್ಮ್ಯಾನ್, ಏನಾಯ್ತು? पानी पीने आया था साहब, और गलती से हाथ लग गया. ओके, सब ठीक है? ಬರೀ ಮಾಡೋದು ಒಂದೊಂದು ಅವಾಂತರ ಅಲ್ಲ. ಇವ್ರು ಮಾಡೋ ಅವಾಂತರದಿಂದ ಇವತ್ತು ನಾನು ಸಿಕ್ಕಾಕೋತಿದ್ದೆ. ಇನ್ಮೇಲಾದ್ರೂ ನಾನು ಹುಷಾರಾಗಿರ್ಬೇಕು. ಆರ್ತಿ, ನಿಮಿಷ ನಿಂತ್ಕೋ. ಯಾಕಣ್ಣ? ನೀನೀಗ ಒಬ್ಳೇ ಅಲ್ಲ, ನಿನ್ ಹೊಟ್ಟೆಲಿ ಇನ್ನೊಂದು ಜೀವ ಇದೆ ಅಂತ ನೆನ್ಪಿರ್ಲಿ. ಅಲ್ಲ, ನೀ ಈ ರೀತಿ ಸರಸರ ಅಂತ ಮೆಟ್ಟಿಳ್ಕೊಂಬಂದ್ರೆ ಮಗುಗ್ ತೊಂದರೆ ಆಗಲ್ವಾ? ಇನ್ಮೇಲಾದ್ರೂ ಸ್ವಲ್ಪ ನೋಡ್ಕೊಂಡ್ ಸರಿನಾ? ಅಣ್ಣ, ಎಲ್ರು ನನ್ಗೆ ಹುಷಾರಾಗಿರು, ನಿಧಾನಕ್ಕೆ ಓಡಾಡು ಇದನ್ನ ಕೇಳಿ ಕೇಳಿ ಕೈಕಾಲ್ ಕಟ್ಟಾಗ್ದಂಗ್ ಆಗ್ಬಿಟ್ಟಿತ್ತು. ಅದಕ್ಕೆ ಒಂದ್ಸತಿ ಮುಂಚಿನ ತರ ಸ್ಪೀಡ್ ಆಗಿ ಮೆಟ್ಲಿಲಿಬೇಕು ಅಂತ ಅನಿಸ್ತು. ಅದಕ್ಕೆ ಆತರ ಇಳ್ಕೊಂಡ್ ಬಂದೆ. ಪ್ಲೀಸ್ ಆರ್ತಿ, ಇನ್ನೊಂದ್ಸಲ ಈ ರೀತಿ ಉತ್ಸಾಹ ಮಾಡಕ್ ಹೋಗ್ಬೇಡ. ಮಗು ಆಗೋರ್ಗು ಸ್ವಲ್ಪ ಕೇರ್ಫುಲ್ ಆಗಿರೋ. ಅದ್ರಲ್ಲೂ ಮೆಟ್ಲಿಳಿಬೇಕಾದ್ರಂತೂ ತುಂಬಾನೇ ಕೇರ್ಫುಲ್ ಆಗಿರು, ಸರಿನಾ? ಸಾರ್ಥಕ್, ಅನ್ನೆಸೆಸರಿ ಆರ್ತಿನ ಯಾಕೆ ಕಾನ್ಶಿಯಸ್ ಮಾಡ್ತಿದ್ದೀರಾ? ಈ ಮನೆ ಏನು ಹೊಸ್ದ? ಎಷ್ಟು ಸಲ ಅವಳ ಮೆಟ್ಲನ್ನ ಹತ್ತಿ ಇಳ್ದಿಲ್ಲ ಹೇಳಿ? ಏನೂ ಆಗಲ್ಲ, ಅವಳಿಗೆ ಹೇಗ್ ಬೇಕೋ ಹಾಗಿರ್ಲಿ. ಆರ್ತಿ, ತಗೋ ಹಾಲು ಕೊಡಿ. ಥ್ಯಾಂಕ್ಸ್ ಅತ್ತ. ಸಾರ್ಥಕ್, ಇನ್ಮೇಲೆ ಆರ್ತಿ ಹತ್ರ ಈ ರೀತಿ ಮಾತಾಡ್ಬೇಡಿ. ಮತ್ತೆ ಅವಳು ತುಂಬಾ ಸೆನ್ಸಿಟಿವ್, ಭಯ ಪಡ್ತಾಳೆ. ಆರ್ತಿಗ್ ಭಯ ಪಡಿಸ್ಬೇಕು ಅಂತ ಹೇಳಿದಲ್ಲ ಅತ್ತೆ, ಎಚ್ಚರಿಕೆ ಕೊಟ್ಟಿದ್ದಷ್ಟೇ. ಅವಳು ಈ ರೀತಿ ಜೋರಾಗಿ ಮೆಟ್ಲಿಳ್ಕೊಂಡ್ ಬಂದಿದ್ ನೋಡಿ ನನಗೆ ಆದ್ಯಾಗಿ ಮಿಸ್ಕ್ಯಾರೇಜ್ ಆಗಿದ್ದಿನ ನೆನಪಾಗೋಯ್ತು. ಅವತ್ತು ಆದ್ಯ ಇದೇ ತರ ಖುಷಿಯಿಂದ ಜೋರಾಗಿ ಮೆಟ್ಲಿಳ್ಕೊಂಡ್ ಬಂದಾಗ್ಲಲ್ವಾ ಬಿದ್ದಿತ್ತು. ಅದು ಯಾವುದೇ ಕಾರಣಕ್ಕೂ ರಿಪೀಟ್ ಆಗಬಾರ್ದು ಅನ್ನೋದು ಅಷ್ಟೇ ನನ್ನ ಕನ್ಸನ್ನು. ಆದ್ಯ ಮೆಟ್ಲಿಳ್ ಬರ್ಬೇಕಾದ್ರೆ ಬಿದ್ಲು ಅಂತ ಅಲ್ವಾ ಹೇಳಿದ್ದು? ಅಂದ್ರೆ ಯಾರೋ ಬೇಕು ಅಂತಾನೆ ಅವಳನ್ನ ಬೀಳ್ಸಿರ್ಬಹುದಾ? ಈ ಮನೇಲಿ ಯಾರ ಆದ್ಯಾಗ ಆತರ ಮಾಡೋಕ್ ಸಾಧ್ಯ? ಸುಹಾಸಿನಿ ಏನಾದ್ರು? ಛೆ, ಇಲ್ಲ ಇಲ್ಲ, ಆದ್ಯ ವಿಷಯದಲ್ಲಿ ಅವಳು ಆತರ ಮಾಡೋಕ್ ಸಾಧ್ಯನೇ ಇಲ್ಲ. ಇಲ್ಲ ಇಲ್ಲ, ಈ ಸುಹಾಸಿನಿನ ನಂಬೋ ಹಾಗಿಲ್ಲ. ಒಡ ಹುಟ್ಟಿದ ಅಕ್ಕ ಮತ್ತೆ ಅವಳ ಗಂಡನ್ನೇ ಸಾಯಿಸಕ್ ಹೊರಟವಳು. ತಾನು ಎತ್ತಿ ಆಡ್ಸಿ ಬೆಳೆಸಿರೋ ಮಕ್ಕಳನ್ನೇ ಆಕ್ಸಿಡೆಂಟ್ ಮಾಡಿಸಿ ಸಾಯಿಸೋ ಪ್ರಯತ್ನ ಮಾಡಿರೋಳು. ಇನ್ನು ಆದ್ಯನ್ ವಿಷಯದಲ್ಲಿ ಈ ತರ ಮಾಡಿರಲ್ಲ ಅಂತ ಏನ್ ಗ್ಯಾರಂಟಿ? ಅವಳನ್ನ ಅಷ್ಟು ಈಸಿಯಾಗಿ ತಗೊಳಕ್ ಸಾಧ್ಯನೇ ಇಲ್ಲ. ಆರ್ತಿಗೆ ಡೆಲಿವರಿ ಆಗೋವರೆಗೂ ಅವಳನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋಬೇಕು. ಇಲ್ಲ ಅಂದ್ರೆ
ಆದ್ಯಾಗಿರೋ ಥರನೇ ಆರ್ತಿಗೂ ಆಗಬಹುದು.